ಈಗಾಗಲೇ ಏನು KPCC ಅಧ್ಯಕ್ಷ ಅಂತ ಅಂದರೆ ಕಂಪ್ಲೀಟ್ ಆಗಿ ಕಾಂಗ್ರೆಸ್ ಸಾರಥ್ಯವನ್ನ ವಹಿಸ್ಕೊಂಡು ಮುನ್ನಡೆಸ್ಕೊಂಡು ಹೋಗಬೇಕಾಗುತ್ತೆ. ಜೊತೆಗೆ KPCC ಅಧ್ಯಕ್ಷರು ಅಂತ ಆದ್ರೆ ಖಾಲಿ ಚಕ್ರ ಕಟ್ಕೊಂಡು ಓಡಾಡಬೇಕಾಗುತ್ತೆ, ಇಡೀ ರಾಜ್ಯದಾದ್ಯಂತ ಪ್ರವಾಸವನ್ನ ಮಾಡಬೇಕಾಗುತ್ತೆ, ಸಂಪನ್ಮೂಲಗಳು ಕೂಡ ಬೇಕು, ಖರ್ಚನ್ನ ಮಾಡಬೇಕಾಗುತ್ತೆ. ಇಷ್ಟೆಲ್ಲ BK ಹರಿಪ್ರಸಾದ್ ಅವ್ರು ಹೇಗ್ ಮಾಡ್ತಾರೆ, ಇದನ್ನ ಹೇಗ್ ಮ್ಯಾನೇಜ್ ಮಾಡ್ತಾರೆ ಅಂತ? ಅದರಲ್ಲಿ BK ಹರಿಪ್ರಸಾದ್ ಸ್ವಲ್ಪ ಕಷ್ಟ ಆಗುತ್ತೆ. ನಾನು ಬೆಳಗ್ಗೆ ಮಾತಾಡಿದೆ ಅವ್ರ ಜೊತೆಗೆ, ಏನು ಸರ್ ಈ ಥರ ಆಗೋಯ್ತು, ಅವ್ರು ಮಿನಿಸ್ಟರ್ ಆಗಬೇಕು, ಹೋಮ್ ಮಿನಿಸ್ಟರ್ ಆಗಬೇಕು, ಕರಾವಳಿ ಭಾಗದಲ್ಲಿ ಕೋಮುವಾದವನ್ನು ಹತ್ತಿಕ್ಬೇಕು ಅನ್ನೋದು ಅವ್ರ ಮೈಂಡ್ ಸೆಟ್ ಇತ್ತು. ನಾನು ಬೆಳಗ್ಗೆ ಮಾತಾಡ್ದೆ ಕೇಳಿದೆ ಏನು ಹಿಂಗಾಗೋಯ್ತು ಅಂತ. ಅವ್ರು ಹೇಳಿದರು, ನಾವು ಇರೋದೇ ದುಡಿಯೋಕ್ಕೋಸ್ಕರ ಅಂತ ಕಾಂಗ್ರೆಸ್ನವ್ರು ಅರ್ಥ ಮಾಡ್ಕೊಂಡ್ಬಿಟ್ಟಿದ್ದಾರೆ, ನಮ್ಮನ್ನು ಎಲ್ಲೆಲ್ಲಿ ಹೆಚ್ಚಿಗೆ ಕೆಲಸ ಮಾಡೋಂಥ ಅವಕಾಶಗಳಿದೆ ಅಲ್ಲೆಲ್ಲ ಕಳಿಸ್ತಾರೆ ಅಂತ. ಅಧಿಕಾರಕ್ಕೆ ಬಂದರೆ ಬೇರೆ ಥರ ಇರುತ್ತೆ, ಅಧಿಕಾರಕ್ಕೆ ಬಂದಾಗ ಇನ್ಕಮಿಂಗ್ ಇರುತ್ತೆ ರಾಜಕಾರಣಿಗಳಿಗೆ. ಈ ಜವಾಬ್ದಾರಿ ಅಂತ ಬಂದಾಗ, ಸಂಘಟನೆ ಅಂತ ಬಂದಾಗ ಔಟ್ ಗೋಯಿಂಗ್ ಇರುತ್ತೆ ಯಾವತ್ತು. ಓಕೆ, ಈಗ ಇನ್ಕಮಿಂಗ್ ಇರುವಂಥವ್ರು ಔಟ್ ಗೋಯಿಂಗ್ ಇವರಿಗೆ ಬಳಸ್ಕೋಬೇಕು. ಅಗೇನ್ ಇಲ್ಲೊಂದು ಸ್ಟ್ರಾಟಜಿ ಯಾವ ರೀತಿ ವರ್ಕ್ ಆಗುತ್ತೆ ಅಂದರೆ, ನಿಶ್ಚಿತ ಯಾವ ರೀತಿ ಪ್ಲ್ಯಾನ್ ಇರುತ್ತೆ, ರಾಜಕೀಯದ ಒಳಮರ್ಮ ಯಾವ ರೀತಿ ಇರುತ್ತೆ, ರಾಜಕೀಯ ಲೆಕ್ಕಾಚಾರಗಳು ಯಾವ ರೀತಿ ಇರುತ್ತೆ ಅನ್ನೋದನ್ನು ಕೆಲವೊಂದು ನಾನು ನಿಮ್ಗೆ ಹೇಳ್ತೀನಿ. ಮೊದಲನೇದಾಗಿ 2028 ಮುಖ್ಯಮಂತ್ರಿ ಗಾದಿಯ ಮೇಲೆ ನಾನು ಕಣ್ಣಿಟ್ಟಿದ್ದೀನಿ ಅಂತ ಹೇಳ್ಬಿಟ್ಟು ಸತೀಶ್ ಜಾರಕಿಹೊಳಿ ಹೇಳಿದರು. ಅದಾದಮೇಲೆ KPCC ಅಧ್ಯಕ್ಷ ತಾನೇ ಆಗಬೇಕು ಅಂತ ಹೇಳಿ ಡೆಲ್ಲಿಗೂ ಹೋಗಿ ಬಂದಿದ್ದರು ಸತೀಶ್ ಜಾರಕಿಹೊಳಿ. DKಗೆ ಏನಾಗಿದೆ ಅಂದರೆ ಈಗ 2 ವರ್ಷದಲ್ಲಿ ಅವ್ರಿಗೆ ಸಮಾಧಾನ ಆಗ್ತಿಲ್ಲ. 2 ವರ್ಷದ ಮುಖ್ಯಮಂತ್ರಿ, 2028ಗೂ ನಾನೇ ಆಗಬೇಕು ಅನ್ನೋದೊಂದಿದೆ. ಅದರ ಅರ್ಥ ಏನಂದರೆ, ಈ ಕಾಂಪಿಟೇಟರ್ ಹುಟ್ಟಿದ ಮೇಲೆ ಅವ್ರನ್ನ ಎದುರಿಸೋದಕ್ಕಿಂತ ಕಾಂಪಿಟೇಟರ್ ಹುಟ್ಟಿದಂಗೆ ನೋಡ್ಕೊಳ್ಳೋದಿದೆಯಲ್ಲ, ಅದು ರಾಜಕಾರಣಿಗಳ ಅತಿ ದೊಡ್ಡ ಬುದ್ಧಿವಂತಿಕೆ. ಹೇಳಿ ಕೇಳಿ DK ಶಿವಕುಮಾರ್ ಒಳ್ಳೆ ಬಿಸ್ನೆಸ್ ಮನ್ ಕೂಡ, ಅವ್ರ ಸ್ಟ್ರಾಟಜಿ ಅದು. ಈಗ BK ಹರಿಪ್ರಸಾದ್ ಬಂದರೆ 2028ಕ್ಕೆ ಮುಖ್ಯಮಂತ್ರಿಯಾಗಿ ಪ್ರತಿಸ್ಪರ್ಧಿ ಆಗಲ್ಲ ಅವರು. ಸತೀಶ್ ಬಂದರೆ ಸುಮ್ಮನೆ ಇರಲ್ಲ. ಸತೀಶ್ ಜಾರಕಿಹೊಳಿ ಬಂದರೆ 28ಕ್ಕೆ ನಾನು ಆಗ್ತೀನಿ CM ಅಂತ ಕೂತ್ಕೋತಾರೆ. ಆವಾಗ ಯಾಕೆ ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ಕೊಳ್ಳೋದು, ಸಾಲ್ವ್ ಮಾಡ್ಕೊಳ್ಳೋದು ಅವಾಗ ಯಾಕೆ, ಇವಾಗಲೇ ಸಾಲ್ವ್ ಮಾಡ್ಕೊಂಬಿಡೋಣ ಅಂತ. ಓಕೆ, ಹಾಗಾಗಿ BK ಹರಿಪ್ರಸಾದ್ ಪರವಾಗಿ ಬ್ಯಾಟ್ ಬೀಸಿದ್ದಾರೆ. BK ಹರಿಪ್ರಸಾದ್ ಕರ್ನಾಟಕದಾದ್ಯಂತ ಮಾಸ್ ಲೀಡರ್ ಅಂತೂ ಅಲ್ಲ. ಅವ್ರ ಕಮ್ಯುನಿಟಿಯಲ್ಲಿ ಯಾವುದೇ ಒಂದು ಪಕ್ಷವನ್ನು ಗೆಲ್ಲಿಸುವಷ್ಟು ಸೋಲಿಸುವಷ್ಟು ಮತದಾರರು ಕೂಡ ಇಲ್ಲ. ಬಿಲ್ಲವ ಈಡಿಗ ಜನಾಂಗದವರು BK ಹರಿಪ್ರಸಾದ್. ಈಡಿಗರಾಗಲಿ, ನಾಯಕ ನಮ್ಮ ಕಡೆ ನಾಮಧಾರಿ ನಾಯಕರು ಅಂತಾರೆ, ಪೂಜಾರಿ ಅಂತ ಅಂತಾರೆ, ಈ ಎಲ್ಲ ಸೇರಿದರೂ ಕೂಡ ಅಷ್ಟು ಜನಸಂಖ್ಯೆ ಇಲ್ಲ. ಅದೇ ಸತೀಶ್ ಆಗಿಬಿಟ್ರೆ ST, ವಾಲ್ಮೀಕಿ ಸಮುದಾಯ, ಪ್ರತಿಯೊಂದು ಕ್ಷೇತ್ರದಲ್ಲೂ ಕನಿಷ್ಠ 3-4 ಸಾವಿರ ಓಟ್ ಅವ್ರದ್ದು ಇದ್ದೇ ಇರುತ್ತೆ. ಆಮೇಲೆ ಉತ್ತರ ಕರ್ನಾಟಕದ 3-4 ಜಿಲ್ಲೆಗಳಲ್ಲಿ, ಬೀದರ್, ಚಿತ್ರದುರ್ಗ, ಹೊಸಪೇಟೆ, ಬೆಳಗಾವಿ, ಈ ಜಿಲ್ಲೆಗಳಲ್ಲಿ ಅವರು ನಿರ್ಣಾಯಕರಾಗುವಷ್ಟು ಸ್ಥಾನ ಅವ್ರಿಗೆ, ಅಷ್ಟು ವೋಟರ್ಸ್ ಇದ್ದಾರೆ, ಅಷ್ಟು ಜನಸಂಖ್ಯೆ ಇದೆ. ಅವ್ರನ್ನೇನಾದರೂ ಈಗ KPCC ಅಧ್ಯಕ್ಷರನ್ನಾಗಿ ಮಾಡಿದರೆ, ಮುಂದೆ ಕಾಂಗ್ರೆಸ್ ಏನಾದರೂ ಹೆಚ್ಚಿನ ಸ್ಥಾನಗಳನ್ನು ಗಳಿಸಿದರೆ ಅವರಿಗೆ ಪ್ರಬಲ ಕಾಂಪಿಟೇಟರ್ ಸತೀಶ್ ಆಗ್ತಾರೆ. ಹಾಗಾಗಿ ಧ್ವನಿ ಕಮ್ಮಿ ಇರುವಂತಹ, ಜನಸಂಖ್ಯೆ ಕಮ್ಮಿ ಇರುವಂತಹ, ಆರ್ಥಿಕವಾಗಿ ಅಷ್ಟೊಂದು ಸಬಲರು ಅಲ್ಲದಿರುವಂತಹ BK ಹರಿಪ್ರಸಾದ್ ಈಗೇನಾದರೂ KPCC ಅಧ್ಯಕ್ಷರಾದರೆ ನಾಳೆ ಅವ್ರ ರೂಟ್ ಕ್ಲಿಯರ್ ಆಗುತ್ತೆ ಅನ್ನುವಂಥದ್ದು DK ಮಾಸ್ಟರ್ ಪ್ಲಾನ್. ಹಾಗಾಗಿ BK ಹರಿಪ್ರಸಾದ್ ಅಧ್ಯಕ್ಷರಾಗಿದ್ದಾರೆ. ಓಕೆ, ಅದರ ಜೊತೆಗೆ ಸರ್ ಇಲ್ಲಿ ಸಿದ್ದರಾಮಯ್ಯ ಅವರು ಕೂಡ ಬೇರೆ, ಅವರು ಸೈಲೆಂಟ್ ಆಗಿ ನಾನು ಕೂರೋದಿಲ್ಲ ಅಂತ ಕೂಡ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಕೋಮುವಾದದ ವಿರುದ್ಧ ಹೋರಾಟವನ್ನ ಮಾಡ್ತೀನಿ ಅಂತ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ. ಸಿದ್ದರಾಮಯ್ಯನವರು ಕೋಮುವಾದದ ವಿರುದ್ಧ ಹೋರಾಟ ಮಾಡ್ತೀನಿ ಅಂತ ಅಂದಿದ್ದಾರೆ, ಕರೆಕ್ಟ್. ಇಲ್ಲಿ 2 ರೀತಿ ಉತ್ತರ ನನ್ನ ಹತ್ರ ಇದೆ. ಮೊದಲನೇದಾಗಿ, ಕೋಮುವಾದದ ವಿರುದ್ಧದ ಹೋರಾಟ ನಾನು ಮಾಡ್ತೀನಿ ಅನ್ನುವಂಥ ಸಿದ್ದರಾಮಯ್ಯ 2019ರಲ್ಲಿ ಕುಮಾರಸ್ವಾಮಿ ಸರ್ಕಾರವನ್ನು ಬೀಳಿಸಿ BJP ಸರ್ಕಾರಕ್ಕೆ ಯಾಕೆ 18 ಜನರನ್ನು ಕಳಿಸಿದ್ದು? ಕೋಮುವಾದಿ BJPನ ಮತ್ತೆ ಅಧಿಕಾರಕ್ಕೆ ತಂದದ್ದು? ಫಸ್ಟ್ ಪಾಯಿಂಟ್. ನೇರವಾಗಿ ಅವರೇ ಮಾಡಿದ್ದಾರೆ ಅಂತ ಯಾರೂ ಹೇಳೋಕ್ಕಾಗೋದಿಲ್ಲ, ಅವರು ಅದನ್ನ ಒಪ್ಕೊಳ್ಳಲ್ಲ, ಪ್ರಶ್ನೆ ಬೇರೆ. ಅಫ್ಕೋರ್ಸ್ ಈಗ ಅವರು ಕೋಮುವಾದದ ವಿರುದ್ಧ ಹೋರಾಟ ಮಾಡೇ ಮಾಡ್ತಾರೆ. ಯಾಕಂದರೆ ಕೋಮುವಾದ ಯಾರು ಮಾಡ್ತಿದ್ದಾರೆ ಈಗ? BJP ಅವ್ರಿಗಿಂತ ಹೆಚ್ಚಾಗಿ DK ಶಿವಕುಮಾರ್ ಮಾಡ್ತಿದ್ದಾರೆ. ನಿನ್ನೆ ನೋಡಿದರೆ ಅಜಯ್ನ ಫೋಟೋಕ್ಕೆ ನಮಸ್ಕಾರ ಮಾಡಿದ್ದು, ಅಲ್ಲಿ ಅಜಯ್ನ ಹೆಸರಿನಲ್ಲಿ ಪ್ರಮಾಣವಚನ ಸ್ವೀಕರಿಸಿದ್ದು, ಬೆಳಗ್ಗೆ ಎದ್ದ ತಕ್ಷಣ ಅಲ್ಲಿ ಮಠಕ್ಕೆ ಹೋಗೋದು, ಸಾಯಂಕಾಲ ಮತ್ತೆ ಮಠದಿಂದ ಬರೋದು. ನಂಗೆ ಏನು ಅನ್ಸೋದೆ, ಈ ವಿಧಾನಸೌಧನ ಯಾವುದ್ರ ಮಠಕ್ಕೆ ಶಿಫ್ಟ್ ಮಾಡಿಬಿಡ್ತಾರೆ DK ಶಿವಕುಮಾರ್ ಅನ್ನೋ ಥರದ್ದೊಂದು ಪ್ರಶ್ನೆ ಕಾಡ್ತಾರೆ. ಓಕೆ, ಹಾಗಾಗಿ ಈ ಕೋಮುವಾದ ಮಾಡ್ತಿರೋರು DK ಶಿವಕುಮಾರ್. ಕೋಮುವಾದದ ವಿರುದ್ಧ ಸಿದ್ದರಾಮಯ್ಯ ಫೈಟ್ ಮಾಡ್ತಾರೆ ಅಂದರೆ, ಆ ಫೈಟ್ ಯಾರ ವಿರುದ್ಧ ಆಗಿರುತ್ತೆ? ಹಂಗಾದ್ರೆ DK ಶಿವಕುಮಾರ್ ವಿರುದ್ಧನೇ ಆಗಿರುತ್ತೆ. ಓಕೆ, ಈಗ BJPಯಲ್ಲಿ ಕೋಮುವಾದ ಮಾಡೋಂಥ ನಾಯಕರು ಯಾರಿದ್ದಾರೆ? ಯತ್ನಾಳ್ ಇದ್ದಾರೆ, ಅನಂತಕುಮಾರ್ ಹೆಗಡೆ ಇದ್ದಾರೆ, ಪ್ರತಾಪ್ ಸಿಂಹ ಏನೇನೋ ಹೇಳಿಕೆ ಕೊಡ್ತಾರೆ. ಅವ್ರು ಬಿಟ್ಟರೆ KS ಈಶ್ವರಪ್ಪ ಈಗ ನೇಪಥ್ಯಕ್ಕೆ ಸರಿದಿದ್ದಾರೆ. ಮತ್ತೆ ಯಾರಿದ್ದಾರೆ ಕೋಮುವಾದ ಮಾಡೋಂಥವ್ರು? ಈಗ DK ಶಿವಕುಮಾರ್ ಹೆಚ್ಚಿಗೆ ಮಾಡ್ತಾ ಇರೋದು. ಹಾಗಾಗಿ ನಾವು ಅದನ್ನ ಯಾವ ರೀತಿ ಅರ್ಥೈಸ್ಕೋಬೋದು ಅಂದರೆ, ಸಿದ್ದರಾಮಯ್ಯನವರ ಮುಂದಿನ ಹೋರಾಟ DK ಶಿವಕುಮಾರ್ ವಿರುದ್ಧ ಅನ್ನೋ ಥರ. ಎಸ್.